ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಕೈನ್ ಮಾಸ್ಟರ್ನ ಯೂಸ್ ಮಾಡೋ ಬಗ್ಗೆ ಹೇಳೋಣ ಅಂತ ಬಂದೀನಿ. ಮೊಟ್ಟ ಮೊದಲಾಗಿ ನೀವು ಕೈನ್ ಮಾಸ್ಟರ್ನ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿದ ಮೇಲೆ ಈ ರೀತಿ ಹೋಮ್ ಪೇಜಿಗೂ ಓಪನ್ ಆಗುತ್ತೆ. ಹೋಮ್ ಪೇಜ್ ಓಪನ್ ಆದ ಮೇಲೆ ನಿಮಗೆ ಇಲ್ಲಿ ಸುಮಾರು ಥರದ ಎಡಿಟಿಂಗ್ಗಳು ಇದರಲ್ಲಿ ಸಿಗುತ್ತೆ, ಟೆಂಪ್ಲೇಟ್ಗಳು ಸಿಗುತ್ತೆ. ಇದರಲ್ಲಿ ನೀವು ಟೆಂಪ್ಲೇಟ್ಗಳನ್ನು ಉಪಯೋಗಿಸಿ ನೀವು ಮಾಡ್ಬೋದು, ವಿಡಿಯೋಗಳನ್ನ ಕ್ರಿಯೇಟನ್ನು ಮಾಡ್ಬೋದು. ಹಾಗೆ ಮಿಕ್ಸ್ ಅಂತ ಇದೆ. ಮಿಕ್ಸ್ ಅಂತ ಅಂದರೆ ಇವನ್ನ ಒಂದು ವಿಡಿಯೋ ಬರುತ್ತೆ, ಅದಕ್ಕೆ ಮಿಕ್ಸ್ ಮಾಡೋದು. ಹಾಗೆ ಕ್ರಿಯೇಟ್ ನ್ಯೂ, ಇಲ್ಲಿ ಯಾವುದೇ ನೀವು ಏನೇ ವಿಡಿಯೋನ ಎಡಿಟ್ ಮಾಡ್ಬೋದು. ಇನ್ಬಾಕ್ಸಲ್ಲಿ ಮೆಸೇಜ್ಗಳಿರುತ್ತೆ. ಮೆಸೇಜ್ಗಳು ನೀವು ಮೊದಲು ಇಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡ್ರೆ ಮಾತ್ರ ನೀವು ಎಲ್ಲ ಸೇವಿಂಗೆಲ್ಲ ಇರುತ್ತೆ, ಇಲ್ಲಿರಿಲ್ಲ. ನಾನು ಇವಾಗ ಅಕೌಂಟನ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ನಾವಿವಾಗ ಕ್ರಿಯೇಟ್ ನ್ಯೂವಿಗೆ ಹೋಗೋಣ. ಕ್ರಿಯೇಟ್ ನ್ಯೂವಿಗೆ ಹೋದಾಗ 16.9, 9.16, 1.1 ಅಂತೆಲ್ಲ ಇರುತ್ತೆ. 16.9 ಅಂದರೆ ಅದು ಯೂಟ್ಯೂಬಿಗೆ ಮಾತ್ರ ಎಡಿಟ್ ಮಾಡುವಂಥದ್ದು. 9.16 ಅಂದರೆ ಫುಲ್ ಸ್ಕ್ರೀನ್ ಬರುತ್ತೆ. ಅದು 1.1 ಇನ್ಸ್ಟಾಗ್ರಾಮು, ಇಲ್ಲೇ ಎಲ್ಲ ಹಾಕಿದ್ದಾರೆ. ನಾವಿವಾಗ ಯೂಟ್ಯೂಬಿಗೆ ನೋಡೋಣ. ಇದಕ್ಕೆ ಎಕ್ಸೆಸ್ ಕೊಡಬೇಕಾಗುತ್ತೆ. ಅದು ಫೋಟೋ ಇಮೇಜ್ಗಳನ್ನ ಆ್ಯಡ್ ಮಾಡ್ಬೋದು. ನಾನು 2 ಇಮೇಜ್ಗಳನ್ನು ಆ್ಯಡ್ ಮಾಡ್ತೀನಿ. ಹಾಗೆಯೇ ಓಕೆ, ಇದನ್ನ ನೋಡ್ಬೋದು ನೀವು. ಇದರೊಳಗೆ ಇದನ್ನು ಪಿನ್ ಆ್ಯಂಡ್ ಜೂಮ್ ಇದೆ. ಅದಕ್ಕೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಎಷ್ಟು ದೊಡ್ಡ ಬೇಕಾದ್ರೂ ಮಾಡ್ಕೋಬೋದು, ಇಷ್ಟು ದೊಡ್ಡ ಮಾಡ್ಕೋಬೋದು. ಮುಂಚೆ ನನಗೂ ಗೊತ್ತಿರಲಿಲ್ಲ ಇದು ದೊಡ್ಡ ಮಾಡೋದು ಬಿಡೋದು ಇದ್ರ ಬಗ್ಗೆ ಎಲ್ಲ. ಇದ್ರದ್ದು ಬಗ್ಗೆ ನೆಕ್ಸ್ಟ್ ನನಗೆ ಗೊತ್ತಾಗಿತ್ತು. ಆಮೇಲೆ ಇಲ್ಲಿ ರೊಟೇಟು ಇವೆಲ್ಲ ಇರುತ್ತೆ, ನಿಮಗೆ ಗೊತ್ತಾಗುತ್ತೆ. ಫಿಲ್ಟರ್, ಇಲ್ಲಿ ಏನು ಬೇಕಾದ್ರೆ ಫಿಲ್ಟರ್ನ ಆ್ಯಡ್ ಮಾಡ್ಕೋಬೋದು. ಓಕೆ, ಕ್ಲಿಪ್ ಅಂತಿರುತ್ತೆ. ಕ್ಲಿಪ್ ಅಂತಿದ್ದಕ್ಕೆ ನಾವಿಲ್ಲಿ ಡೌನ್ಲೋಡ್ ಅಂತ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಎಲ್ಲಿರುತ್ತೆ ನೋಡಿ, ಆ್ಯಸೆನ್ ಸ್ಟೋರ್. ಇಲ್ಲಿ ಸುಮಾರು ತರಹದ ಒಂದು ಇರುತ್ತೆ. ಇಲ್ಲಿ ಒಂದು ನಿಮಗೆ ಎಕ್ಸಾಂಪಲ್ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಓಕೆ, ಎಕ್ಸಾಂಪಲ್ ಡೌನ್ಲೋಡ್ ಮಾಡಿದೆ ಈಗ ಬರುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಇರುತ್ತೆ. ಇದನ್ನ ಬಂದಿದ್ರೆ ಇಲ್ಲೂ ಅಷ್ಟೇ ಸೇಮ್. ತದ್ದು ಒಂದು ಆರಿಸೋಣ. ಬಂತು, ಇಲ್ಲಿ ಬಂದಿದೆ. ಹೀಗೆ ಇದರಲ್ಲಿ ಎಲ್ಲ ಥರದ್ದು ಕೂಡ ಇದೆ. ಇದನ್ನು ಇನ್ಸ್ಟಾಲ್ ಮಾಡಿ ಅದ್ರ ಮೂಲಕ ನೋಡಬಹುದು. ಹಾಗೆಯೇ ಇದರೊಳಗೆ ಇದರೊಳಗೆ ಹೊಸ ಅಪ್ಡೇಟ್ ಏನಂದರೆ ನಾಯ್ಸ್ ರಿಮೂವಲ್ ಆನ್ ಮಾಡಿದರೆ ಬ್ಯಾಕ್ಗ್ರೌಂಡ್ ನಾಯ್ಸು ಹೋಗುತ್ತೆ. ಇದರೊಳಗೆ ಗೆಟ್ ಪಿಂಗಿನ್ ನಾಯ್ಸ್ ರಿಮೂವಲ್ ಅನ್ನೋದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಆಗಲಿ, ಇರಲಿ. ನೆಕ್ಸ್ಟ್ ನೋಡೋಣ. ಸುಮಾರು ಇವಾಗ ಅಪ್ಡೇಟ್ ಬಂದಿರೋದ್ರಿಂದ ಇಲ್ಲಿ ಸುಮಾರಿದೆ. ಹಾಗೆ ಇಲ್ಲಿ ಸೌಂಡ್ ದೊಡ್ಡ ಸಣ್ಣ ಮಾಡೋದು ಯಾರಿಗೂ ಗೊತ್ತಿರಲ್ಲ ಅಷ್ಟು. ಇದು ದೊಡ್ಡ ಮಾಡಿದರೆ ಸೌಂಡು ಇದಾಗಿರುತ್ತೆ. ಮುಂಚೆ ಇಷ್ಟಿತ್ತು.
ಮುಂಚಿನ ವಾಯ್ಸ್ ಕೇಳಿ. ನೀವು ಅಂದ್ಕೊಳ್ತಾ ಇದ್ದೀರಾ ವ್ಯಾಲೆಂಟೈನ್ಸ್ ಡೇಗೆ ಜಾಸ್ತಿ ಸ್ಟೇಟಸ್ ಹಾಕ್ತಾರೆ. ಇವಾಗ ನೋಡಿ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ತಾರೆ ಅಂತೇಳಿ. ಇದು ಒಂದಾಯಿತು. ಹಿಂಗೆ ಮಾಡಿದಾಗ ಇದನ್ನೊಂಥರ ಬರುತ್ತೆ. ತಪ್ಪು, ಯಾಕಂದರೆ ನಾಳೆ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಕ್ಕೆ ಇನ್ನೂ ಚೆನ್ನಾಗಿ ಬರುತ್ತೆ ಇದು. ಹಾಗೆ ಇನ್ನೊಂದು ರಿವರ್ಬ್ ಅದು ತಗೊಂಡಾಗ ಸ್ಟುಡಿಯೋ ಹಾಕಿದೆ. ನಾಳೆ ಸ್ಟೇಟಸ್ನ ನೋಡಬೇಕು, ಯಾಕಂದರೆ ನಾಳೆ ಫೆಬ್ರವರಿ 14. ನೀವು ಇಷ್ಟೇ ಸಿಂಪಲ್ಲು. ಇದನ್ನು ಎಡಿಟ್ ಮಾಡ್ಬೋದು. ಓಕೆ, ಇಲ್ಲಿ ಕಟ್ ಮಾಡ್ಬೋದು. ನಿಮಗೆ ಎಲ್ಲಿಗೆ ಬೇಕು ಸ್ಕ್ರಿಪ್ಟ್ ಅಂದರೆ ಇಲ್ಲಿ ಕಟ್ ಆಗುತ್ತೆ. ಹಾಗೆ ಸೈಡ್ ಕ್ಲಿಪ್ ಅಂದರೆ ಇಷ್ಟು ಅರ್ಧ ಹೋಗಿರುತ್ತೆ. ಆಮೇಲೆ ರೈಟ್ ಅಂದರೆ ಇನ್ನೊಂದು ಅರ್ಧ ಆಗುತ್ತೆ. ಸ್ಪ್ಲಿಟ್ ಟ್ರಿಮ್ ಇಷ್ಟ. ಹಾಗೆ ನಿಮ್ಮ ವಾಯ್ಸಲ್ಲೂ ಸಹ ನೀವು ಆಡಿಯೋ ರೆಕಾರ್ಡ್ ಮಾಡಬಹುದು. ರೆಕಾರ್ಡಿಂಗ್ ಆ್ಯಂಡ್ ಲೇಯರ್, ಇದರೊಳಗೆ ಎಲ್ಲ ಥರದ್ದು ನಿಮಗೆ ಸಾಂಗ್ ಆ್ಯಡ್ ಮಾಡಬಹುದು. ಇದರೊಳಗೆ ಸುಮಾರು ಇದರೊಳಗೆ ಇದೆ. ಇನ್ನೂ ನಿಮಗೆ ಎಡಿಟ್ಗಳು ಬೇಕು, ಇಷ್ಟ ಆಯಿತು, ಇದನ್ನು ಹೇಗೆ ಎಡಿಟ್ ಮಾಡ್ತಾರೆ ಅಂತ ಹೇಳಿ ಎಲ್ಲ ಬೇಕಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ಬೇಕು ಅಂದರೆ ಕಾಮೆಂಟ್ ಮಾಡಿ. ಇನ್ನೂ ನಿಮಗೆ ಹೆಚ್ಚಿನ ವೀಡಿಯೋಗಳು ಎಡಿಟ್ ಮಾಡಿ ಹಾಕುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು.